ಸ್ಕೀಮ್ನ ಅಡಿಯಲ್ಲಿ ಸುಮಾರು 47 ಕೋಟಿ 47 ಕ್ರೋರ್ಸ್ ನಾವು ನಗರದ ಎಲ್ಲೆಡೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಮತ್ತು ರಸ್ತೆಗಳನ್ನು CC ರೋಡ್ಗಳನ್ನು ಒಂದು ಅಡಿನಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಅದರ ಅಂಗವಾಗಿ ಇವತ್ತು 25ನೇ ವಾರ್ಡ್ನಲ್ಲಿ ಈ ಜಾಲಮಂಗಲ ರಸ್ತೆಯ ಈ ಭಾಗದಲ್ಲಿ ಸುಮಾರು 6 ರಸ್ತೆಗಳು, ಆ ಕಡೆ ಒಂದು 2 ರಸ್ತೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ CC ರೋಡ್ಗಳನ್ನು ಮಾಡಿ ಈಗಾಗಲೇ ಸುಮಾರು ಹಲವಾರು ವರ್ಷಗಳಿಂದ ನಾವೇನು ಜಲಜೀವನ್ ಮಿಷನ್ನ ಮತ್ತು ಗ್ಯಾಸ್ ಪೈಪ್ಲೈನು ಎಲ್ಲಾದರೂ ಅಗತ್ಯದಿಂದಾಗಿ ರೋಡ್ ಕಟ್ಟಿಂಗ್ ಎಲ್ಲ ಆಗಿ ಅನೇಕ ಕಡೆ ರಸ್ತೆಗಳು ಅಸ್ತವ್ಯಸ್ತವಾಗಿತ್ತು. ಆ ಒಂದು ದೃಷ್ಟಿಯಿಂದ ಇವತ್ತು UIDFನ ಸ್ಕೀಮ್ನ ಅಡಿಯಲ್ಲಿ ನಾವು ಈ ಭಾಗದಲ್ಲಿ ಸುಮಾರು 8 ರಸ್ತೆಗಳನ್ನು ಕೈಗೆತ್ತಿಕೊಂಡು, ಕಾಂಕ್ರೀಟ್ ರಸ್ತೆಗಳನ್ನು ಕೈಗೆತ್ತಿಕೊಂಡು ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಮುತ್ತುರಾಜ್ ಅವರು ಸುಮಾರು ಒಂದು 60ರಷ್ಟು ಕಾಮಗಾರಿಗಳನ್ನು ಮುಗಿಸಿದ್ದಾರೆ. ಅದರ ಪ್ರಯುಕ್ತ ಅವೆಲ್ಲ ಕೈಗೆತ್ತಿಕೊಂಡು ಇವತ್ತು ಮೊದಲನೇ ಬಾರಿಗೆ ಈ 25ನೇ ವಾರ್ಡ್ನ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಮತ್ತು ಇದು ಸುಮಾರು ನಗರದ ಎಲ್ಲ ಕಡೆ ಕೂಡ ನಾವು ಅನೇಕ ಕಡೆಗಳಲ್ಲಿ ಈ UIDFನ ಈ ಒಂದು ಪ್ರಾಜೆಕ್ಟ್ ಮಾಡಿ ಅನೇಕ ಕಾಮಗಾರಿಗಳು ನಡೀತಾ ಇದ್ದಾವೆ. ಇದು ಒಳ್ಳೆಯ ಗುಣಮಟ್ಟದ ಒಂದು ಕೆಲಸ ಆಗಬೇಕಂತೇಳಿ ನಾವು ಒಳ್ಳೆಯ ಗುತ್ತಿಗೆದಾರರು, ನಮ್ಮ ಇಂಜಿನಿಯರ್ಸ್ ನಿರ್ಮಲಾ, ನಮ್ಮ ಪವಿತ್ರ ಮತ್ತು AW ನರಸಿಂಹರಾಜರವರು ಕೂಡ ಹಗಲಿರುಳು ಇದರ ಈ ವಿಚಾರದಲ್ಲಿ ಶ್ರಮವನ್ನು ಹಾಕಿ ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ಹಾಗಾಗಿ ನಾವು ರಾಮನಗರದ ಮೂಲಭೂತ ಸೌಕರ್ಯಗಳಿಗೆ, ರಾಮನಗರದ ಎಲ್ಲ ನಾಗರಿಕರಿಗೂ ಸಾಕಷ್ಟು ಮೂಲಭೂತ ಸೌಕರ್ಯ ಒದಗಿಸೋ ನಿಟ್ಟಿನಲ್ಲಿ ಏನು ಸಂಕಲ್ಪವನ್ನು ಮಾಡಿದ್ದೇವೋ ಅದು ಹಂತ ಹಂತವಾಗಿ ನಾವು ಕೈಗೆತ್ತಿಕೊಂಡಿದ್ದೀವಿ. UGD ಅದೆಲ್ಲ ವರ್ಕೆಲ್ಲ ಮುಗಿದಿದೆ ಸರ್? 24x7 ಪೈಪ್ಲೈನ್ ಅಲ್ಲ, UGD ವರ್ಕು ಎಲ್ಲಿ ನಾವು ಈಗ ನೋಡಿ, ನಿಮಗೆ ADB ಪ್ರಾಜೆಕ್ಟ್ನ ಸಂದರ್ಭದಲ್ಲಿ ನಾವು ಸುಮಾರು 65% ರಾಮನಗರದಲ್ಲಿ ಇವತ್ತಿನ ಜನಸಂಖ್ಯೆ ಇರೋದು 65%ಗೆ, ಅವತ್ತು 80%ಗೆ UGD ಕೈಗೆತ್ತಿದೆ. ಆಮೇಲೆ ನಗರ ಬೆಳೆದಿದೆ. ಅವತ್ತು ಗ್ರಾವಿಟಿ ಸಿಕ್ಕಲಿಲ್ಲ ಅಂತಲೋ ಇನ್ನೊಂದು ಅನೇಕ ತಾಂತ್ರಿಕ ಕಾರಣಗಳಿಂದ ಕೆಲವೆಡೆ, ಅದರಲ್ಲೂ ಎಕ್ಸ್ಟೆಂಡೆಡ್ ಲೇಔಟ್ಸ್ ಏನಿದ್ದಾವೆ ಅಥವಾ ನಾವು ನಗರಸಭೆಗೆ ಸೇರಿಸ್ಕೊಂಡ್ವಿ 1ನೇ ವಾರ್ಡು, ಈಗ 31ನೇ ವಾರ್ಡು ಮತ್ತು ಇದು 25ನೇ ವಾರ್ಡ್ನ ಚನ್ನನಹಳ್ಳಿ, ಚಾಮುಂಡಿಪುರ ಈ ಭಾಗಗಳೆಲ್ಲ ನಾವೇನು ಸೇರಿಸ್ಕೊಂಡ್ವಿ ಅವೆಲ್ಲ ಕೂಡ ಬಿಟ್ಟೋಗಿತ್ತು. 2ನೇ ವಾರ್ಡು ಪಕ್ಕಣಿದೊಡ್ಡಿ ಸುಮಾರು 40% UGD ಒಳಚರಂಡಿ, ಅದನ್ನು ಕೂಡ DPR ಮಾಡಿಸಿ ಅದು ಬೇರೆ ಒಂದು ಇದರಲ್ಲಿ ಅದು ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲಿ ಸಾಧ್ಯತೆ ಇಲ್ವೋ ಅಲ್ಲಿ ಬಿಟ್ಟು ಎಲ್ಲೆಲ್ಲಿ ನಮಗೆ ಒಳಚರಂಡಿ ಅದೇ UGD ಇದು ಲೈನ್ಸ್ ರನ್ ಆಗ್ತಾಯಿದೆ ಅದೆಲ್ಲ ಕೂಡ ವಾಟರ್ ಸಪ್ಲೈ UGD ಮುಗಿದ ಮೇಲೇ ಈ ಕೆಲಸ ಪ್ರಾರಂಭ ಹೇಗೆ